ತಾತ ಪಾರ್ಥಿಬನ್ಗೆ ವಯಸ್ಸು 87 ವರ್ಷ. ಬಹಳ ವರ್ಷ ದುಡಿದು ನಿವೃತ್ತಿ ಪಡೆದು ಅವರ ಸಂಬಂಧಿಕರ ಮನೆಯಲ್ಲಿ ಉಳಿಯುವುದು ಅವರ ಅಭ್ಯಾಸವಾಗಿತ್ತು. ಈಗ ಅವರ ತಮ್ಮನ ಮಗನ ಮನೆಯಲ್ಲಿ ಸುಮಾರು 1 ತಿಂಗಳಿನಿಂದ ಉಳಿದುಕೊಂಡಿದ್ದರು. ಈ ಮನೆಯು ಒಂದು ಬೆಟ್ಟದ ಬಳಿಯಲ್ಲಿತ್ತು. ಅದರ ಮುಂದೆ ಸಣ್ಣ ನದಿ ಹರಿಯುತ್ತಿತ್ತು. ಅದರ ಸುತ್ತಲೂ ಅನೇಕ ದೊಡ್ಡ ದೊಡ್ಡ ಮರಗಳಿದ್ದವು. ಇದನ್ನು ನೋಡಿದಾಗ ತಮ್ಮ ಊರಿನಲ್ಲಿಯೂ ಸಹ ಹೀಗೆ ಮರಗಳನ್ನು ಹಾಕಬೇಕೆಂದು ತಾತ ಪಾರ್ಥಿಬನ್ ಅಂದುಕೊಂಡರು. ಎಲ್ಲ ಮರಗಳ ಕೆಳಗೆ ಅನೇಕ ಸಣ್ಣ ಸಣ್ಣ ಸಸಿಗಳು ಇರುವುದನ್ನು ತಾತ ನೋಡಿದರು. ಅವರು ಸುಮಾರು 20 ಸಸಿಗಳನ್ನು ತೆಗೆದು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಲು ತೆಗೆದಿಟ್ಟರು. ಆಗ ಅವರ ತಮ್ಮನ ಮಗ ಮತ್ತು ಸೊಸೆ ಅದನ್ನು ನೋಡಿ ಆಶ್ಚರ್ಯಪಟ್ಟರು. ನೀವು ಇದನ್ನು ಈಗ ನೆಟ್ಟರೂ ಸಹ ಅದು ಬೆಳೆದು ಫಲ ಕೊಡಲು ಇನ್ನೂ ಅನೇಕ ವರ್ಷಗಳಾಗುವುದು ಮತ್ತು ಇದರಿಂದ ನಿಮಗೆ ಯಾವ ಫಲವಾಗುವುದಿಲ್ಲ. ಇದನ್ನೆಲ್ಲ ನೀವು ಯಾಕೆ ತೆಗೆದುಕೊಂಡು ಹೋಗುತ್ತೀರಿ ಎಂದರು. ಅದಕ್ಕೆ ತಾತ, ಹೌದು ನಿಜ, ಇದು ಬೆಳೆಯಲು ಬಹಳ ಸಮಯವಾಗುತ್ತದೆ ಮತ್ತು ಇದರ ನೆರಳಲ್ಲಿ ಕೂರಲು ನನಗಂತೂ ಸಾಧ್ಯವಾಗುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ನಾನು ಈಗ ಅದನ್ನು ನೆಟ್ಟರೆ ಅನೇಕ ವರ್ಷಗಳ ನಂತರ ಇದು ಯಾರಿಗಾದರೂ ಫಲ ಅಥವಾ ನೆರಳು ಕೊಡಬಹುದು. ಅದನ್ನು ನೆನೆಸಿದರೆ ಈಗಲೇ ನನ್ನ ಮನಸ್ಸಿಗೆ ಸಂತೋಷ ಮತ್ತು ತೃಪ್ತಿಯಾಗುತ್ತದೆ ಎಂದು ತಾತ ಹೇಳಿದರು. ನಾವು ಸಹ ಸ್ವಾರ್ಥಿಗಳಾಗಿರದೆ ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ಮಾಡಲು ನಿರ್ಧರಿಸಬೇಕು. ನಾನು ಹೇಳುವುದು ಸರಿತಾನೆ?